ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 2 ಎಕರೆ 10 ಗುಂಟೆ ಸ್ನೇಹಿತರೆ, ಪ್ಯೂರ್ ರೆಡ್ ಸಾಯಿಲ್, ಸ್ಟೇಟ್ ಹೈವೇಗೆ ಹೊಂದ್ಕೊಂಡಿರುವಂತಹ ಒಂದು ಭೂಮಿ. ರೋಡ್ ಹಿಡಿತು ನಿಮಗೆ ಹೆಚ್ಚು ಕಡಿಮೆ 400 ಅಡಿ ಅಷ್ಟು ಬರುತ್ತೆ ಸ್ನೇಹಿತರೆ. ಕಡಿಮೆನಿಲ್ಲ, ರೋಡ್ಗೆ ನಿಮಗೆ 400 ಅಡಿ ಮೇಲೆ ಹೊರತು ಕಡಿಮೆ ಅಂತೂ ಇಲ್ಲ, ಏಕ ಇದೆ. ಇವರು ರನ್ನಿಂಗ್ ಕಲ್ಟಿವೇಷನ್ ಮಾಡ್ತಾಯಿದ್ದಾರೆ. ಆದರೆ ಅಣ್ಣ ತಮ್ಮರು ಡಿವೈಡ್ ಆಗಿದ್ದಾರೆ. ತಮ್ಮನ್ನ ಭೂಮಿಲಿ ಬೋರ್ ಇಲ್ಲ, ಹಣ್ಣಿನ ಜಮೀನಿಂದ ನೀರು ತಗೊಂಡಿದ್ದಾರೆ. ನೋಡ್ತಾ ಇದ್ದಾರೆ ಸ್ಪ್ರಿಂಕ್ಲರ್ ಹೆಂಗೆ ಹೊಡಿತಾ ಇದೆ ಅಂತ. ಸುತ್ತಮುತ್ತ ಎಲ್ಲ ರನ್ನಿಂಗ್ ಕಲ್ಟಿವೇಷನ್ ಸ್ನೇಹಿತರೆ. ಇದು ಜಾಗ ಸ್ಟೇಟ್ ಹೈವೇಗೆ ಇರೋದ್ರಿಂದ ನಾವು ಇಲ್ಲಿ ಒಂದು ಪೆಟ್ರೋಲ್ ಬಂಕು, ಇಲ್ಲ ಹೋಟ್ಲು, ಒಂದು ಈ ಥರ ಪ್ರೆಸೆಂಟಲ್ಲೇ ನಿಮಗೆ ಗೊತ್ತು, ಎಲ್ಲ ನಮಗೆ ಚಾರ್ಜಿಂಗ್ ಗಾಡಿಗಳು ಜಾಸ್ತಿ ಆಗಿವೆ. ಚಾರ್ಜಿಂಗ್ ಒಂದು ಇದು ಮಾಡಿಕೊಂಡ್ರೂ ಆಗುತ್ತೆ. ಇಲ್ಲ ಗ್ಯಾಸ್ ಗಾಡಿಗಳು ಬಂದಿದ್ದಾವೆ, ಗ್ಯಾಸ್ಗಳಿಗೆ ತುಂಬುವಂತಹ ಒಂದು ಶಾಪ್ ಮಾಡಿಕೊಂಡ್ರೂ ಆಯಿತು. ಆಮೇಲೆ ಟೀಕ್ ಮರಗಳೆಲ್ಲ ನಮ್ಗೆ ಒಳ್ಳೆ ಸೈಜ್ ಇದೆ ಸ್ನೇಹಿತರೆ. ನೋಡಿ, ಟೀಕ್ ಮರಗಳಲ್ಲಿ ನಮಗೆ ಇಲ್ಲಿ ಒಳ್ಳೆ ಸೈಜ್ ಇದೆ. ಇವರು 1 ಎಕರೆಗೆ 50 ಲಕ್ಷ ಅಂತ ಹೇಳ್ತಾಯಿದ್ದಾರೆ. 1 ಎಕರೆಗೆ 50 ಲಕ್ಷ ಅಂತಿದ್ದಾರೆ. ನೋಡಿ, ಕಮರ್ಷಿಯಲ್ ಪ್ರಾಪರ್ಟಿಗೆ ಸೂಪರಾಗಿದೆ ಮಾಡೋಂಥದ್ದು. ಎಲ್ಲ ಆರಾಮಾಗಿ ಚಿಕ್ಕದಾಗಿ ಒಳ್ಳೆ ಸ್ಕೂಲ್ LKG UKG ಇಲ್ಲ PKG ಮಾಡಿಕೊಂಡ್ರೂ ಒಳ್ಳೆ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡ್ತೀನಿ ಅಂತಂದರೆ ಇದು ಜಾಗ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ತಾರ್ ರೋಡ್ಗೆ ನಮಗೆ ಬಿಡ್ತು ಏಕ ಇರೋದ್ರಿಂದ ನಾವು ಇಲ್ಲಿ ಒಂದಲ್ಲ ಒಂದು ಮಾಡ್ಬೋದು. ನೀರನ್ನ ಹೆಂಗಿದೆ ಅಂತ ನೋಡ್ತಾ ಇದ್ದೀರಾ. ಇಲ್ಲಿ ಅವರ ಹಣ್ಣು ಜಮೀನಿಂದ ಹೇಳ್ಕೊಂಡಿದ್ರು ಸ್ಪ್ರಿಂಕ್ಲಿಂಗ್ ನೀರು ಹೆಂಗೆ ಹೊಡಿತಿದೆ ಅಂತ ಸುತ್ತಮುತ್ತ ಎಲ್ಲನೂ ನೋಡಿ. ಸುತ್ತ ಒಳ್ಳೆ ತೋಟ ಮಾಡಿದ್ದಾರೆ. ನೀರು ಕೂಡ ಈ ಜಾಗದಲ್ಲಿ ಸಖತ್ತಾಗಿದೆ ಸ್ನೇಹಿತರೆ. ನೀರು ನೋಡಿ ಎಷ್ಟು ಚಿಮ್ತಾ ಇದೆ ಅಂತ ನಮಗೆ. ಒಳ್ಳೆ ನೀರಾವರಿ ಇರುವಂತಹ ಒಂದು ಜಾಗ. ಆದ್ದರಿಂದ ನಮಗೆ ಇಲ್ಲಿ ಒಂದಲ್ಲ ಒಂದು ಮಾಡ್ಬೋದು. ಇಲ್ಲಿ ಇದು ಬೆಂಗಳೂರಿಗೆ 140 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 140 ಆಗುತ್ತೆ. ಮೈಸೂರಿಗೆ 80 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಸ್ಟೇಟ್ ಹೈವೇಗೆ ಇರೋದ್ರಿಂದ ನಮ್ಗೆ ತುಂಬ ಪ್ರತಿಯೊಂದಕ್ಕೂ ಅನುಕೂಲ. ಬಸ್ ರೂಟು ನಿಮಗೆ ಯಾವಾಗಲೂ ಬಸ್ ಇಲ್ಲಿ ತಿರುಗಾಡ್ತಾ ಇರುತ್ತೆ. ನಾವು ಆರಾಮಾಗಿ ಇಲ್ಲೇ ಬಂದು ನಾವು ಇಳಗ್ಬೋದು. ಆಮೇಲೆ ಎಷ್ಟೋ ಜನ ಸ್ಟೇಟ್ ಹೈವೇಗೆ ಇಲ್ಲಿ ಮನೆಗಳನ್ನ ಕಟ್ಕೊಂಡು ವಾಸ ಮಾಡ್ಕೊಂಡಿದ್ದಾರೆ. ಇಲ್ಲಿ ಆರಾಮಾಗಿ ನಾವು ಇಲ್ಲಿ ಒಂದು ಫಾರ್ಮ್ ಹೌಸ್ ಕಂಡಂಗೆ ಮಾಡಿಕೊಂಡು, ಇಲ್ಲ ಒಳ್ಳೆ ತೋಟ, ಅದ್ಭುತವಾದ ತೋಟ ಮಾಡಿಕೊಂಡು ನಾವಿಲ್ಲಿ ವಾಸ ಮಾಡ್ಬೋದು. ತೋಟ ಅಂತ ನಮ್ಗೆ ಏನು ಬೇಕು ಅದನ್ನು ಆರಾಮಾಗಿ ನಾವು ಹಾಕ್ಕೊಂಡು ಇಲ್ಲಿ ನೋಡಿ, ಅಡಿಕೆ, ತೆಂಗು, ಮಾವು, ಸಪೋಟ, ದಾಳಿಂಬೆ, ಪಪಾಯ, ಕಿವಿಹಣ್ಣು, ಈ ಥರ ಒಳ್ಳೆ ತೋಟ ಮಾಡ್ಕೊಂಡು ಸಾವಯವ ಕೃಷಿ ಮಾಡಿಕೊಂಡು. ಏಕೆಂದರೆ ಪ್ರೆಸೆಂಟ್ ಎಲ್ಲರಿಗೂ ಕೂಡ ಗೊತ್ತು ಎಷ್ಟೋ ಜನ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಅಂತ. ಆರೋಗ್ಯ ದೃಷ್ಟಿಯಿಂದ ಒಂದಾರೆ ನಾವು ಈ ಜಾಗನ ವ್ಯವಸಾಯ ಮಾಡಿದ್ರೆ ಲೇಬರ್ಗಳಿಗೆ ಒಂದಷ್ಟು ಜನ ಬೇಕಾಗುತ್ತೆ. ಲೇಬರ್ಗಳಿಗೆ ನಮ್ಮಲ್ಲಿ ಯೋಚನೆ ಇಲ್ಲ ಸ್ನೇಹಿತರೆ. ಯಾಕೆಂದರೆ ಸುತ್ತಮುತ್ತ ರನ್ನಿಂಗ್ ಕಲ್ಟಿವೇಷನ್ ಮಾಡ್ತಾರೆ. ಒಂದು ಮನೆ ತಂದವ್ರು ಮಾಡೋಕ್ಕೆ ಆಗದಿರಲ್ಲ. ನಮಗೆ ಇಲ್ಲಿ ಲೇಬರ್ಗಳ ಅವಶ್ಯಕತೆ ಇದೆ. ಲೇಬರ್ಗಳಿಗೆ ಇಲ್ಲಿ ತೊಂದರೆ ಇಲ್ಲ. ಸುತ್ತಮುತ್ತ ನೋಡಿ ಒಳ್ಳೆ ತೋಟಗಳು ಮಾಡಿದ್ದಾರೆ. ಲೇಬರ್ಗೆ ಯೋಚನೆ ಇಲ್ಲ, ಒಳ್ಳೆ ಜಾಗ ಮಾತ್ರ. ನಾವು ಇಲ್ಲಿ ಒಳ್ಳೆ ತೋಟ ಮಾಡಿಕೊಂಡು ಆರಾಮಾಗಿ ನಾವಿಲ್ಲಿ ಒಳ್ಳೆ ತೋಟ ಮಾಡಿ, ಇಲ್ಲ ಒಳ್ಳೆ ಕಮರ್ಷಿಯಲ್ ಹೋಟ್ಲು ಒಂದಲ್ಲ ಒಂದು ಮಾಡ್ಬೋದು. ಸ್ಟೇಟ್ ಹೈವೇಗೆ ಇರೋದ್ರಿಂದ, ಏಕೆ ಇರೋದ್ರಿಂದ ಒಂದಲ್ಲ ಒಂದು ರೀತಿ ವ್ಯವಸಾಯ ಆಗಲಿ ಇನ್ನೊಂದಲ್ಲಿ ಏನೋ ಮಾಡ್ಕೊಂಡು ಚೆನ್ನಾಗಿ ನಾವಿಲ್ಲಿ ಇರ್ಬೋದು. ಪೊಲ್ಯೂಷನ್ ಇಲ್ಲ, ನಮ್ಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ನಾವು ಇನ್ನೊಬ್ರ ಜಮೀನಿಗೆ ಹೋಗ್ಬೇಕನ್ನೋ ಪ್ರಮೇಯ ಕೂಡ ಇಲ್ಲ. ವಾತಾವರಣ ನೋಡಿ ಎಷ್ಟು ವಿಶಾಲವಾಗಿದೆ.
ಸುತ್ತಮುತ್ತ ತೋಟಗಳು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಾವು ಕೂಡ ಹಂಗೆ ಅದೇ ಥರ ಮಾಡಿಕೊಂಡು ಆರಾಮ ಮನೆ ಕಟ್ಕೊಂಡು ನಾವಿಲ್ಲಿ ಬಂದು ಆರಾಮಾಗಿರ್ಬೋದು. ನಿಮಗಿನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಮಣ್ಣು ಕೂಡ ನಿಮಗೆ ಚಿನ್ನ ಇದ್ದಂಗೆ ಇದೆ ನೋಡಿ, ಸೇಮ್ ಕುಂಕುಮ ಇದ್ದಂಗೆ ಇದೆ ಸ್ನೇಹಿತರೆ. ಈ ಥರ ಜಾಗದಲ್ಲಿ ನಾವು ಏನು ಬೇಕಾದ್ರೂ ಬೆಳೆದ್ರು ಇಲ್ಲಿ ಒಳ್ಳೆ ಅದ್ಭುತವಾದ ತೋಟ ಮಾಡೋಕ್ಕೆ ಅನುಕೂಲ ಆಗಿದೆ ಸ್ನೇಹಿತರೆ. ನೀವು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳಿಗೆ ತಲುಪುತ್ತೆ. ನಿಮ್ಮಿಂದ ಒಳ್ಳೆಯ ಜಾಗ ಬೇಕು, ತಾರೋಡ್ಗೆ ಬೇಕು ಅನ್ನೋರಿಗೆ ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.